ಹೋರಾಟಕ್ಕೆ ನೌಕರ ಹೋರಾಟಕ್ಕೆ ನೌಕರ ಹೋರಾಟಕ್ಕೆ ನೌಕರ ಬೇಡಿಕೆಗಳು ಸರ್ಕಾರ ನೌಕರ ಬೇಡಿಕೆಗಳು ಇಲ್ಲಿವರೆಗೆ ಹೋರಾಟ ಹೋರಾಟ ನೌಕರ ಬೇಡಿಕೆಗಳು ಸರ್ಕಾರ ಅವರಾದರೂ ಎಷ್ಟು ಪರ್ಸೆಂಟ್ ತಗೊಂಡು ಅವ್ರು ಚರ್ಚೆ ಮಾಡೋರು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಏನು ಮಾಡಿದ್ದಾರೆ, 5 ಜನ ಈಗ 10 ಜನ ಸಂಖ್ಯೆ ಕಳ್ಸಂತ ಹೇಳಿದ್ದಾರೆ. ಇವಾಗ 10-15 ದಿವಸದಲ್ಲಿ ಅವ್ರು ಸರ್ಕಾರವನ್ನು ನಮ್ಮನ್ನು ಕರೀಬೋದು, ಖಂಡಿಸಿಲ್ಲ. ಆದರೆ ಈ ಹೋರಾಟವನ್ನು ಹಾಗೆ ಮುಂದುವರಿಸಬೇಕಾಗ್ತದೆ. ಈಗ ನಾವು ಎಲ್ಲಿವರೆಗೆ ಮುಟ್ಟಿವಪ್ಪ ಅಂದರೆ ನಮ್ಮ ಪತ್ರ ಸರ್ಕಾರದ ಅಧೀನ ಕಾರ್ಯದರ್ಶಿವರೆಗೂ ಹೋಗಿದೆ. ಅದನ್ನು ನಾವೆಲ್ಲರೂ ಗ್ರೂಪ್ನಾಗ ಹಾಕಿದ್ದೀವಿ. ಇವತ್ತು ಯಾರ್ಯಾರು ಸಹಿ ಮಾಡಿರಲ್ಲ ಎಲ್ಲರನ್ನೂ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ಕೊಳ್ತೀವಿ. ಏನೇನು ಆಗ್ತದೆ ಎಲ್ಲದನ್ನು ಗ್ರೂಪಿಗೆ ಹಾಕ್ತಾ ಇದ್ದೀವಿ. ಇವತ್ತು ಸಹಿ ಮಾಡಿದ್ದಿಲ್ಲ ಎಲ್ಲರೂ. ಇತ್ತೀಚೆಗೆ ಯಾರು ಬಂದಿರೋರು ಅವ್ರು ಮೊದಲಿನವರು ಅದಾವೆ, ಈಗ ಯಾರು ಇಲ್ಲ ಅವರೆಲ್ಲರಿಗೂ ಏನೇನು ಆಗ್ತದೆ ಅನ್ನೋದು ನಾವು ಗ್ರೂಪ್ನಲ್ಲಿ ಹಾಕ್ತಾ ಇದ್ದೀವಿ. ನಿವೃತ್ತ ಸಂಘದ ಗ್ರೂಪ್ನಲ್ಲಿದೆ, ಅದು ಹಾಕ್ತಾ ಇದ್ದೀವಿ. ಆಮೇಲೆ ಈಗ ಅವರು 10 ಅಥವಾ 15 ದಿವಸ ಕರಿಬೋದು, ಏನೋ ಸ್ವಲ್ಪ ಸಮಸ್ಯೆ ಇದ್ದಲ್ಲಿ ಅವ್ರು ಕರೆದಿಲ್ಲ. ಇವತ್ತಿನ ಸಂಘಟನೆ ಇಡೀ ರಾಜ್ಯದ ಎಲ್ಲ ಜಿಲ್ಲಾಡಳಿತ ಹೋಗ್ತದೆ. ಹೋದ್ಮೇಲೆ ಅವ್ರು ಏನು ಕ್ರಮ ಕೈಗೊಳ್ತಾರೆ ನೋಡೋಣ. ನಾಳೆ ದಿನ ಅಪ್ಡೇಟ್ಸ್ ಬರ್ತಾವೆ, ಏನೇನು ಬರ್ತಾವೆ ಎಲ್ಲ ನಮ್ಮ ಗ್ರೂಪ್ನಲ್ಲಿ ಹಾಕ್ತಾ ಇದ್ದೇವೆ ನಾವು. ಈಗ ನಮ್ಮದು ಈಗ ADC ಅವರು 1 ಗಂಟೆಗೆ ಹೋಗ್ತಾರೆ, ಅಷ್ಟರೊಳಗಾಗಿ ಪೂಜೆ ಮಾಡಿದ್ದೀವಿ. ಒಬ್ರಿಗೆ ಹೋಗಿ ಅವ್ರನ್ನ ಕರ್ಕೊಂಡು ನಾವು ಬಿರೋದ್ರವ್ರಿಗೆ ಕರ್ಕೊಂಡು ಬರ್ತೀವಿ. ಅವ್ರಿಗೆ ಮನೆ ಸಲ್ಲಿಸೋ ಒಂದು ಫೋಟೋ ತೆಗಿನೋ ಕದರ್ 1 ತಾಸು ಧರಣಿ ಮಾಡಿ 2 ಗಂಟೆಗೆ ನಾವು ಮುಕ್ತಾಯ ಮಾಡ್ತೀವಿ. ಮತ್ತೇನಾದ್ರು ಸೇವೆ ಮಾಡಿನೂ ಕೂಡ ನಾವು ಆ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ನಮಗೆ ಹಳೆ ವೇತನ ಆಯೋಗದ ಪ್ರಕಾರ ಆಗಸ್ಟ್ ಆದರೆ ನಾವು ರಿಟೈರ್ಡ್ ಆದವ್ರಿಗೆ ಭಾಳ ಆಘಾತ ಆಯಿತು. ಆ ಆಘಾತದಿಂದ ಚೇತರಿಸಿಕೊಳ್ಳಾಗದ ಪರಿಸ್ಥಿತಿ ಬಂತು. ಅಂಥ ಪರಿಸ್ಥಿತಿಯಲ್ಲಿ ಇಂಥ ಏನಪ್ಪ ಅಂತಾರೆ ಈ ಬಿಸಿ ತಟ್ಟದಾಗ ನಾವು ಹೊರಗಡೆ ಬರ್ತೀವಿ. ಅಂದ್ರೆ ನೌಕರು ಬೇಡಿಕೆ ಹೋರಾಟ ಮಾಡಿದ್ರು ಬರಲ್ಲ. ಆದರೆ ಅನಿವಾರ್ಯವಾಗಿ ಈ ಕಾರ್ಪೊರೇಟ್ ಎಲ್ಲರೂ ಬಂದ್ವಿ. ಯಾಕಂದ್ರೆ ಪ್ರತಿಯೊಬ್ಬರು ಸರ್ಕಾರ ನೌಕರು 10 ಲಕ್ಷ 15 ಲಕ್ಷ ಇದು ಅರೇಸ್ ಬರ್ತಾ ಇದೆ. ಅದರಿಂದ ಏನಪ್ಪ ಅಂತಾರೆ ಮಾರ್ಚ್ಗೆ ಹೊರಗಡೆ ಬಂದಿದ್ವಿ. ಸರ್ಕಾರ ಮೋಸ ಮಾಡಿದ ನಮಗೆ. ಯಾಕೆ ಮುಂದೆ ಆಗಸ್ಟ್ ರಿಟೈರ್ಡ್ ಆದವರಿಗೆ ದುಡ್ಡು ಬರುತ್ತೆ, ನಮಗೆ ಬರಲ್ಲ. ಇದರಿಂದ ಏನಪ್ಪ ಅಂತಾರೆ 30 ವರ್ಷ ಸೇವೆ ಮಾಡಿದ್ರೆ ನಮ್ಗೆ ಏನು ಲಾಭ ಆಗ್ತದೆ? ಇದೊಂದು ದೊಡ್ಡ ಆಘಾತ ಮತ್ತು ದೊಡ್ಡ ಭ್ರಷ್ಟಾಚಾರ ಚಿಹ್ನೆ ಅದು. ಅದಕ್ಕೆ ನಾವು ಏನಪ್ಪ ಅಂತ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಬರ್ತದೆ. ಸರ್ಕಾರ ಕೂಡ ಗಮನ ಹರಿಸಬೇಕು. ಯಾಕಂದರೆ ಸರ್ಕಾರ ನೌಕರಿಗೆ ಅಂತ ಸಿಗದೆ ಸರ್ಕಾರ ನೌಕರಿಗೆ ಒಂದು ಇಡೀಯಾಗಿ ಕರ್ತವ್ಯ ಸೇರಿದಿಂದ ನಿವೃತ್ತಿ ಆದವರಿಗೆ ಅದು ಮನೆ ಮಾಡೋದು ಭಾಳ ಕಷ್ಟ. ಪ್ರತಿಯೊಬ್ಬ ಸರ್ಕಾರಿ ನೌಕರಿ ಕೇಳ್ರಿ, GOC ಬ್ಯಾಂಕಿನಲ್ಲಿ ಸಾಲ ಇದೆ, ಆ ಬ್ಯಾಂಕಿನಲ್ಲಿ ಸಾಲ ಐತಿ, ಮಕ್ಕಳು ಮದುವೆ ಮಾಡಬೇಕು, ವೈದ್ಯಕೀಯ ಸಮಸ್ಯೆ, ಮೆಡಿಕಲ್ ಖರ್ಚು 108 ಖರ್ಚು ಇರುತ್ತೆ. ಅದ್ರಾಗೆ ಮನುಷ್ಯ ಸೋತು ಸುಣ್ಣಾಗಿಪ್ಪ ಅಂತ ಬಳಲ್ತಾ ಇರ್ತಾರೆ. ಅಂಥ ಕಷ್ಟ ಪರಿಸ್ಥಿತಿಯಾಗಿ ನಮಗೆ ಕ್ಯಾಲ್ಕುಲೇಷನ್ ಒಂದು 15 ಲಕ್ಷ ಹೊಡ್ತಾ ಬಿತ್ತಾರೆ. ಆ ಆಟೋಮೆಟಿಕ್ಕಾಗಿ ಮಾರ್ಚ್ಗೆ ನಾವು ಭಾಳ ಕೂಗೋಗಿದ್ವಿ. ಆಮೇಲೆ ಸರ್ಕಾರ ನಡಿಬೇಕಾದ್ರೆ ಯಾರು ಎಕ್ಸಿಕ್ಯೂಟಿವ್ ಪರ್ಮನೆಂಟ್ ಎಂಪ್ಲಾಯ್ಸ್ ಸರ್ಕಾರ ನಡಿಬೇಕಾಯ್ತು ಯಾರಿಂದ ಸರ್ಕಾರಿ ನೌಕರ ಅಂತ. ಆ ಸರ್ಕಾರಿ ನೌಕರಿಗೆ ಮಾನಸಿಕವಾಗಿ ತೊಂದರೆ ಆದರೆ ಅದು ಆಡಳಿತಕ್ಕೆ ಎಫೆಕ್ಟ್ ಬರುತ್ತೆ. ಸರ್ಕಾರ ಮತ್ತು ಜನತೆ ಮಧ್ಯದಲ್ಲಿ ಒಂದು ನಾವು ಕೊಂಡಿಯ ಕೆಲಸ ಮಾಡ್ತೀವಿ. ಆ ಕೊಂಡಿಯ ಕೆಲಸ ಮಾಡ್ತಕ್ಕಂಥ ನಮಗೆ ಮಾನಸಿಕವಾಗಿ ಭದ್ರತೆ ಕೊಡಬೇಕು, ಆರ್ಥಿಕ ಭದ್ರತೆ ಕೊಡಬೇಕು. ಆ ಆರ್ಥಿಕ ಭದ್ರತೆ ಕಸ್ಕೊಂಡ್ಬಿಡ್ತಾರೆ. ಇಡೀ ವಯಸ್ಸಿನ ಏನಪ್ಪ ಅಂತಾರೆ ನಮ್ಮ ಆಯುಷ್ಯ ಕೂಡ ಕಡಿಮೆ ಆಗುತ್ತೆ. ಯಾಕೆ ಶುಗರ್ BP ಖಾಲಿ ಇರ್ತದೆ. ಅಂಥ ಪರಿಸ್ಥಿತಿಗೆ ಸರ್ಕಾರ ಈ ಥರ ಮರಬಗಾತ ಮಾಡಿದ್ರೆ ಭಾಳಷ್ಟು ಕಷ್ಟ ಆಗುತ್ತೆ. ಸರ್ಕಾರ ಅರ್ಥ ಮಾಡ್ಕೋಬೇಕು. ಈಗ ಎಲ್ಲ ಸರ್ಕಾರಿ ನೌಕರರು ಅಂತ ತಿಳ್ಕೊಂಡು ಪರ್ಮನೆಂಟ್ ನಾವು ಸರ್ಕಾರ ನಾವು ರಿಟೈರ್ಡ್ ಆದ್ರೂ ಕೂಡ ನಾವು ಪರ್ಮನೆಂಟ್ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಇರಲಿ BJP ಇರಲಿ ಅಂತ ಬೇಕಾದ ರಾಜಕೀಯ ಪಕ್ಷ ಇರಲಿ ನಾವು ಯಾವುದೇ ರೀತಿ ರಾಜಕೀಯ ರಹಿತವಾಗಿ ಸರ್ಕಾರಿ ನೌಕರಿ ಕೆಲಸ ಮಾಡಿದ್ವಿ ಮತ್ತು ಕೊಡಬೇಕು. ಈಗ ನಾವು ತಾತ್ಕಾಲಿಕ ಡಿಪೆಂಡ್ ಕೊಡ್ತೀವಿ. ನಾವು ರಿಟೈರ್ಮೆಂಟ್ ಆದವ್ರಿಗೆ ಏನದ ಇದು ಡಿಸ್ಚಾರ್ಜ್ ಕಮ್ಯುಟೇಷನ್ ಮತ್ತು ಎಲ್ಲ ಕಳಿಸ್ಬಿಟ್ಟು ಈಗ ಕೂಡ ಬಿಡುಗಡೆ ಮಾಡ್ತೀವಿ. ಇವಾಗ ನಾವು ಇದಾದ ನಂತರ ನಿರಂತರವಾಗಿ ಚಳವಳಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಮನವಿ. ಈ ಬೇಡಿಕೆ ಈಡೇರ್ತಾ ಸ್ಟಾಪ್ ಆಗಬಾರ್ದು. ಯಾಕೆ ನಿವೃತ್ತಿ ನೌಕರಿ ನಮ್ಗೆ ಹಲವಾರು ಸಮಸ್ಯೆ ಇರ್ತಾವೆ. ಅಂಥ ಸಂದರ್ಭಕ್ಕೆ ನಮಗೆ ಸರ್ಕಾರಿ ನೌಕರಿಗೆ ಕೆಲವೊಂದು ಇದರಲ್ಲಿ ಲೈಬ್ರರಿ ಅಂತ ಮಾಡಿರ್ತಾರೆ, ಆಮೇಲೆ ಭಾರಿ ಟಿಫಿನ್ ಟೀ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಆ ಲೈಬ್ರರಿ ಅಂತ ಮಾಡಬೇಕು. ಆರೋಗ್ಯ ವೆಚ್ಚ ಅಂತ ಫ್ರೀ ಆಫ್ ಕಾಸ್ಟ್ ಆರೋಗ್ಯ ವೆಚ್ಚ ಅಂತ ನೋಡಬೇಕು. ಯಾಕೆ ಇಂಥ ಕಾಯಿಲೆಗಳು ಜಾಸ್ತಿ ಬರೋದು ಆರೋಗ್ಯ 60 ನಂತರದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಒಂದು ಯಾವುದೋ ಕಾಯಿಲೆ ಬಂದು 10 ಲಕ್ಷ 15 ಲಕ್ಷ ದುಡ್ಡು ಸುಮಾರು ನಾವು ಫ್ರೀ 30 ವರ್ಷ ಸೇವೆ ಸಲ್ಲಿಸಿರ್ತೀವಲ್ಲ ನಮ್ಗೆ ಫ್ರೀಯಾಗಿ ಸರ್ಕಾರ ಆರೋಗ್ಯ ವೆಚ್ಚ ಆರೋಗ್ಯ ವೆಚ್ಚ ಕಡಿಮೆ ಮಾಡ್ತಕ್ಕಂಥ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅಂಥ ಸಂದರ್ಭ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಲೈಬ್ರರಿ ವ್ಯವಸ್ಥೆ ಬೇಕು. ಸರ್ಕಾರಕ್ಕೆ ನಾವು ಸೇವೆ ಸಲ್ಲಿಸ ಬೆಳಗ್ಗೆ ಸಾಯಂಕಾಲ ಆಲ್ರೆಡಿ 60 ವರ್ಷ ಆದವ್ರಿಗೆ ಎಲ್ಲರಿಗೂ ಅನುಭವ ಇರುತ್ತೆ. ಮಕ್ಕಳು ಮೊಮ್ಮಕ್ಕಳು ಸಸಿ 108 ಹಳೆಯ ಸಮಸ್ಯೆ ಇರ್ತವೆ. ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಾಯ್ತಾ ನಾವು ಮಾನಸಿಕವಾಗಿ ಬಂದಿದ್ದು
ಚೇತರಿಕೆ ಆಗ್ಬೇಕಂತ ನಮ್ಗೊಂದು ಲೈಬ್ರರಿ ಬೇಕು. ಆ ಲೈಬ್ರರಿ ತಂತಂದ್ರೆ ನಮಗೆ ಸಾಯಂಕಾಲ ಟೈಮ್ನಾಗ ಇದು ಓದೋಕ್ಕೆ ಇದು ಮಾಡೋಕ್ಕಾಗುತ್ತೆ. ಅದಕ್ಕೆ ನಮ್ಗೆ ಕ್ರೀಡಾ ಚಟುವಟಿಕೆಗಳು ಬೇಕು, ಆರೋಗ್ಯ ಕೊಡಬೇಕು. ಅದಕ್ಕೆ ಈ ಒಂದು ಅಮೌಂಟ್ ಸರ್ಕಾರ ಇದೊಂದು ಕೊಡೋದ್ರ ಜೊತೆಗೆ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಪ್ರತಿ ಸಲ ಬಜೆಟ್ ಯಾವ್ಯಾವ ಕೊಡ್ತಾರೆ. ಆ ಸರ್ಕಾರಗಳು ನಾವು ನೌಕರರಿಗೆ ಒಂದು ಬಿಲ್ಡಿಂಗ್ ಯಾಕೆ ಕಳಿಸ್ಕೊಡ್ಬಾರ್ದು ನಮ್ಮ ಪ್ರಶ್ನೆ. ಮುಂದೆ ಬೇಡಿಕೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಿ ಎಲ್ಲ ಜಿಲ್ಲೆ ಚರ್ಚೆ ಮಾಡಿದ್ದು ಅದನ್ನ ಬೇಡಿಕೆ ಇಡಬೇಕಂತ ನಾವು ಮನವಿ ಮಾಡ್ಬೇಕು. ಯಾಕಂತಾರೆ ಒಂದು ಬಿಲ್ಡಿಂಗ್ ಸರ್ಕಾರ ನೌಕರ ಒಂದು ಬಿಲ್ಡಿಂಗ್ ಇರ್ತಾರೆ, ಒಂದು ವಿಶ್ರಾಂತಿ ಮಾಡೋಕ್ಕೆ ಇದಾಗುತ್ತೆ. ಸಾಯಂಕಾಲ ಟೈಮ್ ಬೆಳಗ್ಗೆ ಟೈಮ್ ವಿಶ್ರಾಂತಿ ಮಾಡೋಕ್ಕಾಗುತ್ತೆ. ಒಂದು ಕೆಲವು ಮನೆಯಲ್ಲಿ ಸಮಸ್ಯೆ ಇರುತ್ತೆ, ಆರ್ಥಿಕ ಸಮಸ್ಯೆ ಇರುತ್ತೆ, ಕೆಲವೊಂದು ಮನೆಯಲ್ಲಿ ಮಕ್ಕಳು ನೋಡ್ತಾರಲ್ಲ, ಅಂಥ ಸಂದರ್ಭದಲ್ಲಿ ಕೆಲವು ಇಲಾಖೆ ವ್ಯವಸ್ಥೆ ಬೇಕಾಗುತ್ತೆ. ಅಂಥ ಒಂದು ವ್ಯವಸ್ಥೆ ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಚರ್ಚೆ ಮಾಡೋಕ್ಕಾಗಲ್ಲ. ಈ ನಮ್ಮ ಮೇನ್ ಬೇಸಿಕ್ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಏನಪ್ಪ ಅಂದ್ರೆ DCRG ಕಮಿಷನ್ ಸಲಹೆ ಸೂಚನೆಗಳನ್ನ ಸೂಚನೆಗಳನ್ನ ಯುವಜನಕ್ಕೆ ಮಾರ್ಗದರ್ಶನ ಕೊಡ್ಬೇಕಂತಾರೆ. ಈ ನಮ್ಮ ಹಿರಿಯ ನಾಗರಿಕರ ಸಲಹೆಗಳು ನಮ್ಮ ಸರ್ಕಾರ ನೌಕರರು ಏನು 17,000 ಜನ ಹೆಚ್ಚಿಗೆ ಬಿಬಿ ನಮ್ಗೆ ಈ ಸಮಸ್ಯೆ ನಮಗೆ ತತ್ತರಿಸಿದ್ದೀವಿ. ಆ ಸರ್ಕಾರ ಕೂಡಲೇ ಈ ಸಮಸ್ಯೆ ನಮ್ಮ ಬಗೆಹರಿಸಿ ನಮಗೇನು DCRG EL ಅಂದಲ್ಲ ನಮಗೆ ಜುಲೈ 2022 ಸಂಕ್ಷೇಮ ಮಾಡಬೇಕು. ಈ ಮೂಲಕ ನಮಗೆ ಆರ್ಥಿಕವಾಗಿ ಅನುಕೂಲ ಮಾಡಿಕೊಡ್ಬೇಕು. ವೃದ್ಧಾಪ್ಯ ವಯಸ್ಸಲ್ಲಿ ಸರ್ಕಾರ ಅನುಕೂಲ ಈ ಮೂಲಕ ನಾವು ಮನವಿ ಮಾಡಬೇಕು. ವಿಶ್ವ ನಾಗರಿಕರ ದಿನ ದಿವಸ ಈ ಕರ್ನಾಟಕ ರಾಜ್ಯಾದ್ಯಂತವಾಗಿ ಜುಲೈ 2022 ಯಾರು ನಿವೃತ್ತಿ ಆಗಿದ್ದಾರೆ ಅವರು ಏನಪ್ಪ ಅಂತ 2020 ಮೊನ್ನೆ ಶಿವಂತಿ ಕಮಿಷನ್ ಆಯೋಗ ವರದಿ ಮಾಡ್ತು. ಅದರಲ್ಲಿ ಭಾಳ ಸರ್ಕಾರ ನೌಕರಿ ನಿವೃತ್ತಿ ನೌಕರರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಯಾಕಂತಂತಾರೆ ಇದು EL ಎನ್ಕೇಸ್ಮೆಂಟು ಕಮ್ಯುಟೇಷನ್ ಲೀವು ಇದ್ರ ಬಗ್ಗೆ ಅಂತ ಸರ್ಕಾರ ನಮ್ಗೆ ಆರ್ಥಿಕ ಸೌಲಭ್ಯ ನೀಡುತ್ತಿಲ್ಲ. ಆಗಸ್ಟಿಂದ ಜಾರಿ ಮಾಡಿದರೆ 2022 ಜುಲೈದಿಂದ ಕಾಲ್ಪನಿಕವಾಗಿ ನಿಗದಿ ಮಾಡಿ ಆಗಸ್ಟ್ 2024ರಿಂದ ವೇತನ ನಿಗದಿ ಮಾಡಿದ್ದಾರೆ. ಇದರಿಂದ ಇದು ಏಪ್ರಿಲ್ ಮೇದಲ್ಲಿ ರಿಟೈರ್ಡ್ ಆದವರಿಗೆ ಭಾಳಷ್ಟು ಅನ್ಯಾಯ ಆಗ್ಯದ. ಸುಮಾರು 10-15 ಲಕ್ಷ ಸರ್ಕಾರಿ ನೌಕರಿಗೆ ಅಂತ ಬರಬೇಕಾಯ್ತು ಹಣ, ಅದರಲ್ಲಿ ಲಾಸ್ ಆಗ್ಯದ. ಅದರ ಸಲುವಾಗಿ ಈ ಕರ್ನಾಟಕ ರಾಜ್ಯದಿಂದ ಜುಲೈ 2022 ಯಾರು ರಿಟೈರ್ಡ್ ಆಗ್ಯದ ಅದು ರಾಜ್ಯ ಮಟ್ಟದ ಒಂದು ಸಮಿತಿಯಾಗಿ ಇಡಿಯಾಗಿ ಇವತ್ತು ರಾಷ್ಟ್ರಪತಿ ಕರೆ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಮನವಿ ಪತ್ರ ಕೊಡ್ತಾಯಿದ್ವಿ. ಈ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ಆಲ್ ಡಿಪಾರ್ಟ್ಮೆಂಟ್ ಸರ್ಕಾರ ನಿವೃತ್ತಿ ನೌಕರರು ಒಟ್ಟಾಗಿ ಸೇರಿ ಭವಿಷ್ಯದ ಮನವಿ ಪತ್ರ ಕೊಡ್ತೀವಿ. ಈ ಸರ್ಕಾರ ಈ ಸಮಸ್ಯೆಯನ್ನು ಕೂಡ ಬಗೆಹರಿಸಬೇಕು. ಯಾಕಂದರೆ ಸುಮಾರು 30-35 ವರ್ಷ ನಾವು ಸೇವೆ ಸಲ್ಲಿಸಿರ್ತೀವಿ. ಇಳಿ ವಯಸ್ಸಲ್ಲಿ ಅಂತ ನಾವು ಲೆಕ್ಕಾಚಾರ ಹಾಕಿರ್ತೀವಿ ಆರ್ಥಿಕ ಭದ್ರತೆಗೋಸ್ಕರ. ಆದರೆ ಅದು 15 ಲಕ್ಷ ಲಾಸ್ ಆಗೋದ್ರಿಂದ ಮಾನಸಿಕವಾಗಿ ಸರ್ಕಾರಿ ನೌಕರರು ಕುಗ್ಗಿದ್ದಾರೆ. ಈ ಸರ್ಕಾರಿ ನೌಕರರು ಮಾನಸಿಕ ಸ್ಥಿರತೆಯನ್ನು ಕಾಪಾಡಲಿ ಸರ್ಕಾರ ಶೀಘ್ರ ಗಮನ ಹರಿಸಬೇಕು. ಯಾಕಂದರೆ ಸರ್ಕಾರಿ ನೌಕರರು ನಾವು ಕಡ್ಡಾಯ ಕೆಲಸ ಮಾಡ್ತೀವಿ. ಈ ಹಿರಿಯ ನಾಗರಿಕ ಒಂದು ಆರ್ಥಿಕ ಸೌಲಭ್ಯ ಕೊಡೋದ್ರ ಮುಖಾಂತರ ಈಗ ಕಮ್ಯುಟೇಷನ್ EL ಎನ್ಕೇಸ್ಮೆಂಟು ಇದೇನು ನಾವು ಆರ್ಥಿಕ ಸೌಲಭ್ಯ ಕೊಡೋದ್ರ ಮುಖಾಂತರ ನೌಕರಿಗೆ ಅಂತಾರೆ ಆರ್ಥಿಕ ಸೌಲಭ್ಯ ಕೊಟ್ಟು ಮಾನಸಿಕ ಚೇತನಗೊಳಿಸಬೇಕು. ಅದು ಇದರಿಂದ ಅಂತಂದ್ರೆ ಹಿರಿಯ ನಾಗರಿಕ ಸೌಲಭ್ಯ ಕೊಡೋದ್ರ ಮುಖಾಂತರ ಇಡೀ ಸರ್ಕಾರಕ್ಕೆ ಅಂತಾರೆ ಒಂದು ಹಿರಿಯ ನಾಗರಿಕ ಗೌರವ ಕೊಟ್ಟಂಗಾಗುತ್ತೆ. ಮತ್ತು ನಾವು ಕೂಡ ಅಂತಾರೆ ಸರ್ಕಾರದ ಪರವಾಗಿ ಮೂವತ್ತು ಸೇವೆ ಸಲ್ಲಿಸೋಕ್ಕೂ ಸಾರ್ಥಕ ಆದಂಗಾಗುತ್ತೆ. ಅದಕ್ಕೊಬ್ಬರು ಬಂದು ಅನ್ಯಾಯ ಮಾಡ್ದಂಗಾಗುತ್ತೆ. ಕೆಲ ಆಗಸ್ಟ್ ರಿಟೈರ್ಮೆಂಟ್ ಅದ್ರ ಕೊಟ್ಟರೆ ಅನ್ಯಾಯ ಮಾಡ್ದಂಗಾಗುತ್ತೆ. ಈ ಅನ್ಯಾಯ ಸರ್ಕಾರ ಕೂಡಲೇ ಸರಿಪಡಿಸಿ ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೊಡ್ಕೊಳ್ತೇನೆ. ಸುರೇಶ್ GB ಹೆಸರು. 1/7/2022 ಆಯೋಗದ ವರದಿ ಪ್ರಕಾರ ಎಲ್ಲ ನಿವೃತ್ತ ನೌಕರರಿಗೆ ಆರ್ಥಿಕ ಲಾಭವನ್ನು ನೀಡಬೇಕಾಗಿತ್ತು. ಅದನ್ನು 1/8/24 ಕೊಡೋದರಿಂದ ಈ ನಡುವೆ ನಿವೃತ್ತರಾದ ಎಲ್ಲ ನೌಕರರಿಗೂ ಸುಮಾರು 15-20 ಲಕ್ಷ ರೂಪಾಯಿವರೆಗೆ ಅನ್ಯಾಯವಾಗಿದ್ದು ಅವರ ಇಳಿ ವಯಸ್ಸಿನಲ್ಲಿ ಇದು ದೊಡ್ಡ ಒಂದು ಪ್ರಹಾರವಾಗುತ್ತದೆ. ಆದ್ದರಿಂದ ಸರ್ಕಾರ ತೀವ್ರವಾಗಿ ವಿಚಾರಿಸಿ ಈ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿ ರುದ್ರಪ್ಪ. ಸರ್ಕಾರಿ ನೌಕರರಿಗೆ ಸರ್ಕಾರವು ಪರಿಷ್ಕೃತ 7ನೇ ವೇತನ ಅನುಷ್ಠಾನಕ್ಕೆ ತಂದಿರುತ್ತೀರಿ. ಅದಕ್ಕಾಗಿ ನಮ್ಮೆಲ್ಲರ ಹೃದಯಪೂರ್ವಕ ಅಭಿನಂದನೆಗಳು. ಮೇಲಿನ ಉಲ್ಲೇಖ ಸರ್ಕಾರದ ಆದೇಶದ ಖಂಡಿಕೆ 9ರಲ್ಲಿ ಈ ಕೆಳಗಿನಂತೆ ವಿವರಿಸಲಾಗಿರುತ್ತದೆ. ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿ ಪರಿಷ್ಕರಣೆಯ ಕಾರಣದಿಂದಾಗಿ ಉಂಟಾಗುವ ವೇತನ ಮತ್ತು ಭತ್ಯೆಗಳ ವೆಚ್ಚವನ್ನು ದಿನಾಂಕ 1/8/2024ರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು. ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಪರಿಗಣಿಸತಕ್ಕದ್ದು. ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಸಂದರ್ಭಾನುಸಾರ ದಿನಾಂಕ 1/8/2024ರಿಂದ ಪ್ರಾಪ್ತವಾಗತಕ್ಕದ್ದು. ಅಂದರೆ ಸರ್ಕಾರಿ ಆದೇಶದಲ್ಲಿ ಆಗಿರ್ತಕ್ಕದ್ದು. ಓಕೆ ಸರ್.
ಹ್ಯಾಂಗ್ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ಬರ್ರಿ